ಕೂಡ ಇನ್ನೊಂದು ಸಣ್ಣ ರಿಯಾಕ್ಷನ್. ನೆಕ್ಸ್ಟು ಅಸ್ಸಾಮು, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಇಲ್ಲಿನ ಸೋಲಿನ ರುಚಿಯನ್ನು ನೋಡಿ, ಅಂದರೆ ಸಹಜವಾಗಿ ತಮಗೆ ಹೀನಾಯವಾದಂಥ ಸೋಲಾಗಿದೆ ಅಲ್ಲಿ. ಈ ರಿಸಲ್ಟನ್ನು ನೋಡಿ ಅಲ್ಲಿ ಏನು ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ, ಅಲ್ಲಿ ಲೋಕಲ್ ಪಾರ್ಟಿಗಳಿದ್ದಾವೆ, ತಮ್ಮಿಂದ ದೂರ ಆಗಿಬಿಡ್ತವೆ ಅಂತ ಹೇಳಿ. ನೋಡಿ, ಈ ದೇಶದಲ್ಲಿ ನೀವು ಅವಾಗಲೇ ಹೇಳಿದೆ, ಒಂದು ಇಂಡಿಯಾ ಮೈತ್ರಿಕೂಟ, ಒಂದು NDA ಮೈತ್ರಿಕೂಟ, ಈ ರೀತಿಯಾಗಿ ಡಿವೈಡ್ ಆಗಿದೆ. ಕೆಲವು ಅದರ್ಸ್ ಅಂತ ಇದ್ದೇ ಇದ್ದಾರೆ. ಈ ಚುನಾವಣೆ ಮಾಡಬೇಕಾದ್ರೆ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಅದು ನಾವು 2014ರಿಂದ 2014ರಿಂದ 19ವರೆಗೂ 1924ವರೆಗೂ ನಾವು ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆ ಕೂಡ ಇರಲಿಲ್ಲ. ನಿಮಗಿರಲಿ, ಹೌದು, 52 ಸೀಟಿಂದ 99 ಸೀಟ್ ತಗೊಳ್ಬೇಕಾದ್ರೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಇದೆಯಲ್ಲ, ಆಮೇಲೆ ಯುವಕರಿಗೆ ಕೊಟ್ಟಂಥ ಸಂದೇಶ ಇದೆಯಲ್ಲ, ರೈತರಿಗೆ ಕೊಟ್ಟ ಸಂದೇಶ ಇದೆಯಲ್ಲ, ಹೋರಾಟ ಇದೆಯಲ್ಲ, ಸಂವಿಧಾನದ ಮೌಲ್ಯಗಳನ್ನು ಉಳಿಸಬೇಕು ಅಂತ ಹೇಳ್ತಕ್ಕ ನಿರಂತರ ಹೋರಾಟ ಇದೆಯಲ್ಲ, ಇದಕ್ಕೆ ಯಾವತ್ತೂ ಮನ್ನಣೆ ಇದ್ದೇ ಇರ್ತದೆ. ಒಂದು ಚುನಾವಣೆ ಸೋಲಿನಿಂದ ನಾವು ನಿಂತಿದ್ದೆ 61 ಕ್ಷೇತ್ರದಲ್ಲಿ ನಿಂತಿದ್ವಿ, ನಾವು 6 ಗೆದ್ದಿದ್ದೀವಿ, ಆಯಿತಾ. 8.5% ಮತಗಳು ಬಂದಿದೆ. RJDಗೂ ಕೂಡ ಅವರು 160 ಕ್ಷೇತ್ರಗಳಲ್ಲಿ ನಿಂತಿದ್ರು ಕೂಡ ಅವ್ರಿಗೂ 23% ಮೇಲೆ ಬಂದಿದೆ, ಅಧಿಕವಾಗಿ ಅತ್ಯಂತ ಹೆಚ್ಚು ಮತಗಳು ಬಂದಿದೆ. ಸೊ ನಮಗೂ BJPಗೂ ಅಥವಾ ನಮ್ಮ ಮೈತ್ರಿಕೂಟಕ್ಕೂ ಅವರ ಮೈತ್ರಿಕೂಟಕ್ಕೂ 8% ವ್ಯತ್ಯಾಸ ಇದ್ದೇ ಇದೆ. ಆ 8% ವ್ಯತ್ಯಾಸದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಎಷ್ಟು ತಿಂದರು, ಬೇರೆ ಬೇರೆ ಪಾರ್ಟಿಗಳವರು ಎಷ್ಟು ತಿಂದರು, ಯಾವ್ಯಾವ ಇಂಡಿಪೆಂಡೆಂಟ್ ಎಷ್ಟು ತಿಂದರು, ಅವೆಲ್ಲ ನಾವು ವಿಶ್ಲೇಷಣೆ ಮಾಡೋಣ. ಸೊ ನಮಗೂ ಅವ್ರಿಗೂ ವ್ಯತ್ಯಾಸಗಳು ಇದ್ದೇ ಇದೆ. ಇಷ್ಟು 8% ಅನ್ನೋದು ದೊಡ್ಡದಲ್ಲ. ಪ್ರಧಾನಮಂತ್ರಿಗಳು ನಿಂತಿದ್ದು, ನಿತೀಶ್ ಕುಮಾರ್ ನಿಂತಿದ್ದು 8% ದೊಡ್ಡ ವಿಷಯನ ಅಲ್ವೇ ಅಲ್ಲ. ಆದಾಗ್ಯೂ ಕೂಡ ಬೇರೆ ಬೇರೆ ತಮಿಳ್ನಾಡಲ್ಲಾಗ್ಬೋದು, ನೀವು ಹೇಳ್ದಂಗೆ ಕೇರಳಲ್ಲಾಗ್ಬೋದು, ಗೋವಾದಲ್ಲಾಗ್ಬೋದು, ಅಸ್ಸಾಮಲ್ಲಾಗ್ಬೋದು, ನಮ್ಮ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿಯ ಜನರ ಮನಸ್ಸನ್ನು ಗೆಲ್ಲಬೇಕು, ಯಾವ ರೀತಿ ಅವರಿಗೆ ನಮ್ಮ ಭರವಸೆಗಳು ಯಾವತ್ತೂ ಅವ್ರು ನಂಬ್ತಾರೆ. ಕಾಂಗ್ರೆಸ್ನ ಭರವಸೆ, ಯಾಕಂದರೆ ನಾವು ಏನು ನಡಿತೀವಿ, ಏನು ನುಡಿತೀವಿ ಅದೇ ಈಕ್ವಲ್ ಆಗಿರುತ್ತೆ. ನಾವು ಸುಳ್ಳುಗಳನ್ನು ಹೇಳ್ಕೊಂಡು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಕಪ್ಪು ನದರ್ತೀವಿ, ಈ ಥರ ಸುಳ್ಳುಗಳು ಯಾವತ್ತೂ ಹೇಳಿಲ್ಲ. ಅದು ಅಗತ್ಯನೂ ಇಲ್ಲ. 56 ಇಂಚು ಅಂತದೂ ಹೇಳಲ್ಲ, ನಾವು ವಿಶ್ವಗುರು ಅಂತಲೂ ಹೇಳ್ಕೊಳ್ಳಲ್ಲ. ನಮ್ಗೆ ಏನು ಜನರ ಪರವಾಗಿ ಮಾಡಬೇಕು ಕೆಲಸ, ಅದು ನಿರಂತರವಾಗಿ ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ನಮ್ಮ ಸ್ಟ್ರಾಟಜಿಗಳಲ್ಲಿ, ನಮ್ಮ ಟ್ಯಾಕ್ಟಿಕ್ಸಲ್ಲಿ ಸ್ವಲ್ಪ ಬದಲಾವಣೆಯ ಅಗತ್ಯ ಖಂಡಿತವಾಗಿ ಇದ್ದೇ ಇದೆ. ಅದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ಇನ್ನೂ ಮಜಬೂತಾಗಿ ಮುಂದಿನ ಎಲ್ಲ ಚುನಾವಣೆ ಗೆಲ್ಲಕ್ಕೆ ಏನು ತಂತ್ರಗಾರಿಕೆ ಬೇಕೋ ಅದನ್ನು ಮಾಡ್ತೀವಿ. ಎಸ್, ದಿಲೀಪರು, ಈಗ ಪ್ರಧಾನಿಯವರು ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ ಅಂದರೆ ಕಾರಣ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಅವ್ರ ಬೆಂಬಲ ಬೇಕೇ ಬೇಕು, ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿದ್ರೆ. ಅಲ್ಲ, ಅದು ಮೈತ್ರಿ ಧರ್ಮ ಅಲ್ವಾ ಸರ್? ಅಲ್ಲ, ಅದೇ ಸರ್, ಈಗ ಅವ್ರು ಬೇಕೇ ಬೇಕೀಗ, ನಿಮ್ಗೆ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಿತೀಶ್ ಕುಮಾರ್ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಲೇಬೇಕು ಅಂತ ನೀವು ಈಗ ನೆಕ್ಸ್ಟ್ CM ಆಯ್ಕೆ ವಿಚಾರದಲ್ಲೂ ನಿಮ್ದು ಹೈಯೆಸ್ಟ್ ಬಂದಿರಬಹುದು. ಮಹಾರಾಷ್ಟ್ರದಲ್ಲಿ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಸರ್. ನಿತೀಶ್ ಕುಮಾರ್ ಅವರು ಯಾವತ್ತೂ ಸಹ ಮೀಡಿಯಾ ಮುಂದೆ ಬಂದು ನನಗೆ ಈ ಡಿಮ್ಯಾಂಡ್ಸ್ ಇದೆ ಅಂತ ಯಾವತ್ತೂ ಸಹ ಹೇಳಿಲ್ಲ. ಮತ್ತೆ ಇವತ್ತಿನ ಗೆಲುವು ಏನಿದೆಯಲ್ಲ, ಇವತ್ತಿನ ಬಿಹಾರದ ಗೆಲುವು ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದ ಗೆಲುವು. 2 ದಶಕಗಳ ಕಾಲ ಒಬ್ಬ ಮುಖ್ಯಮಂತ್ರಿ ಕಳಂಕರಹಿತವಾದಂತಹ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ, ಕುಟುಂಬ ರಾಜಕಾರಣ ಇಲ್ಲದಂತಹ ಒಂದು ರಾಜಕಾರಣವನ್ನು ಅವರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಜನ ಮತ ಹಾಕಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಅವ್ರು ಕೊಟ್ಟಂತಹ ಕೆಲವು ಯೋಜನೆಗಳಿರ್ಬೋದು ನೋಡಿ, ಸೈಕಲ್ಗಳು, ಮಕ್ಕಳುಗಳಿಗೆ ಸೈಕಲ್ ಕೊಡ್ತಾರೆ, ಮತ್ತೆ ಮಹಿಳೆಯರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಸುಮಾರು 1.3 ಕೋಟಿ, ಅಂದರೆ ಈಗ ನೀವೇನು ಹೇಳ್ತಾ ಇದ್ರಲ್ಲ 10,000 ಹಣವನ್ನು ಕೊಟ್ಟಂಥದ್ದು, ಅದು 10,000 ಹಣವನ್ನು ಚುನಾವಣಾ ನೀತಿ ಸಮಿತಿ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲ, ಚುನಾವಣಾ ನೀತಿ ಸಮಿತಿಗಿಂತ ಮುಂಚೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅದು ಯಾಕೆ ಕೊಟ್ಟಿದ್ದಂತಂದ್ರೆ ಮತ ಖರೀದಿ ಅಂತ ಹೇಳ್ತಾರೆ. ಮತ ಖರೀದಿ ಹೇಗಾಗುತ್ತೆ ಸರ್? ಯಾವತ್ತೇ ಆಗಲಿ ಸಂವಿಧಾನಾತ್ಮಕವಾಗಿ ಚುನಾವಣಾ ನೀತಿ ಸಮಿತಿ ಸಮಯದಲ್ಲಿ ಕೊಟ್ಟಾಗ ಮಾತ್ರ ಅದು ತಪ್ಪು. ಸಂವಿಧಾನಾತ್ಮಕವಾಗಿ ಚುನಾವಣಾ ನೀತಿ ಸಮಿತಿಗಿಂತ ಮುಂಚೆ ಯಾವುದೇ ಯೋಜನೆಗಳನ್ನು ಜಾರಿ ಮಾಡಬಹುದು, ಅದು ಕಾನೂನಿನಲ್ಲಿ ಮಾನ್ಯ ಇದೆ. ಸೊ ಅದನ್ನ ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕೋಸ್ಕರ ಉಪಯೋಗಿಸಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಅದನ್ನ ಹಣವನ್ನು ಸಂದಾಯ ಮಾಡಿರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಪಾನ ನಿಷೇಧ, ಅಂದ್ರೆ ಅಲ್ಲಿರ್ತಕ್ಕಂಥ ಪಾನ ನಿಷೇಧವನ್ನು ಜಾರಿ ಮಾಡಿದ್ರು. ಸೊ ಪಾನ ನಿಷೇಧ ಜಾರಿ ಮಾಡಿದ್ಮೇಲೆ ಇದೇ ಕಾಂಗ್ರೆಸ್ಸು ಮತ್ತೆ ಇದೇ ತೇಜಸ್ವಿ ಯಾದವ್ ಬಂದು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಈ ಪಾನವನ್ನು ವಾಪಸ್ ನಿಷೇಧವನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನಿದು ಜಂಗಲ್ ರಾಜ್ ಅಂತ ಇತ್ತಲ್ಲ, ಫಸ್ಟು ಬಿಹಾರವನ್ನ ಜಂಗಲ್ ರಾಜ್, ಎಷ್ಟು ಜನ ಜಾಸ್ತಿ ಕೊಲೆ ಮಾಡ್ತಾರೋ ಅವ್ರು ದೊಡ್ಡ ರೌಡಿ, ಎಷ್ಟು ಜನ ಜಾಸ್ತಿ ರೇಪ್ ಮಾಡ್ತಾರೋ ಅವ್ರು ದೊಡ್ಡ ರೌಡಿ, ಎಷ್ಟು ಜಾಸ್ತಿ ಕೊಳ್ಳೆ ಹೊಡಿತಾರೋ ಅವ್ನು ದೊಡ್ಡ ರೌಡಿ ಅಂತಕ್ಕಂಥದ್ದಿತ್ತು. ಇದೇ ಲಾಲು ಪ್ರಸಾದ್ ಯಾದವ್ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು, ಮೇವು ಹಗರಣ ಇರ್ಬೋದು, IRCTC ಹಗರಣ ಇರ್ಬೋದು, ರೈಲ್ವೆ ಹಗರಣ ಇರ್ಬೋದು, ಈ ಹಗರಣಗಳಿಂದ ಜನ ಬೇಸತ್ತೋಗಿದ್ರು. ಜನಗಳು ಇದರಿಂದ ಹೊರಗಡೆ ಬರ್ತಕ್ಕಂಥ ಅವಶ್ಯಕತೆ ಇತ್ತು. ಮತ್ತೆ ಜನಗಳು ಇವತ್ತೂ ಸಹ ಇದೇ ಲಾಲು ಪ್ರಸಾದ್ ಯಾದವ್ನ ನಂಬಲಿಕ್ಕೆ ರೆಡಿನೇ ಇಲ್ಲ. ಇವತ್ತು ತೇಜಸ್ವಿ ಯಾದವ್ನ ಯಾವತ್ತೂ ಸಹ ಲಾಲು ಪ್ರಸಾದ್ ಯಾದವ್ ಅವರ ಇನ್ನೊಂದು ಮುಖ ಅಂತ ನೋಡ್ತಾರೆ. ಸೊ ಅದ್ರ ಜೊತೆಗೆ ಇವರು 400 ರೂಪಾಯಿಯಿಂದ, ಅಂದರೆ ಇದೇ ನಿತೀಶ್ ಕುಮಾರ್ ಅವರು ಹಿರಿಯ ನಾಗರಿಕರಿಗೆ 400 ರೂಪಾಯಿಯಿಂದ 1,100 ರೂಪಾಯಿಗೆ ಪಿಂಚಣಿ ಜಾಸ್ತಿ ಮಾಡ್ತಾರೆ. ಅಂದರೆ ಇದೇ ಭರವಸೆಗಳನ್ನು, BJPಯ ಭರವಸೆಗಳನ್ನು ನಂಬ್ತಾರೆ. ಅದೇ ಕಾಂಗ್ರೆಸ್ನ ಸುಳ್ಳು ಭರವಸೆಗಳು ಯಾವ ರೀತಿ ಅಂತ ಹೇಳ್ತೀನಿ ಸರ್. 1 ಕೋಟಿ ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ.
1 ಕೋಟಿ ಸರ್ಕಾರಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ, ಉದಾಹರಣೆಗೆ ಲೆಕ್ಕ ಹಾಕೋಣ, ಒಬ್ರಿಗೊಂದು 20,000 ಸಂಬಳ ಅಂತ ಲೆಕ್ಕ ಹಾಕೊಂಡ್ಬಿಡೋಣ. ಅಂದರೆ ಇವು ಬಜೆಟ್ಗಿಂತ ಜಾಸ್ತಿ ಸಂಬಳ ಎಲ್ಲಿ ಕೊಡ್ಲಿಕ್ಕಾಗುತ್ತೆ? 1 ಕೋಟಿ ಉದ್ಯೋಗ, 1 ಕೋಟಿ ಜನಗಳಿಗೆ ಸಂಬಳ ಎಲ್ಲಿಂದ ಕೊಡ್ಲಿಕ್ಕಾಗತ್ತೆ? ಇವರು ಅವೈಜ್ಞಾನಿಕವಾಗಿ ಕೊಟ್ಟಂತ ಇವರ ಗ್ಯಾರಂಟಿಗಳನ್ನ ಜನ ತಿರಸ್ಕಾರ ಮಾಡಿದ್ರು. 73 ಲಕ್ಷ PM ಕಿಸಾನ್ ಯೋಜನೆ ಅಂಡರ್ ಅಲ್ಲಿ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ. 49 ಲಕ್ಷ ಮನೆಯನ್ನ ಕಟ್ಕೊಂಡ್ಕೊಟ್ಟಿದ್ದಾರೆ. 1.16 ಲಕ್ಷ LPG ಸಿಲಿಂಡರ್ಗಳನ್ನ ಕೊಟ್ಟಿದ್ದಾರೆ. 1.57 ಜಲ್ ಜೀವನ್ ಮಿಷನ್ ಕನೆಕ್ಷನ್ ಕೊಟ್ಟಿದ್ದಾರೆ. 53,419 ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ 53,419 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಈ ಜನರುಗಳು ಇದು ಹೊರತಾಗಿ ಮತ್ತು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಮತ್ತೆ ನಿತೀಶ್ ಕುಮಾರ್ ಅವರ ನೇತೃತ್ವದ ಒಂದು ಜೋಡಿಯನ್ನು ಒಪ್ಪಿದ್ದಾರೆ. ಅದಕ್ಕೋಸ್ಕರ ಮತ ಹಾಕಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರು OS ಪಕ್ಷ ಹೇಳ್ತಿದ್ದಾರೆ, ಬಹಳ ಟಫ್ ಫೈಟ್ ಆಗ್ತಿದೆ ನೋಡಿ. ಪ್ರಶಾಂತ್ ಕಿಶೋರ್ 34 ಕ್ಷೇತ್ರದ ಮೇಲೆ 5ರಿಂದ 3,000 1,000 ಡಿಫರೆನ್ಸ್ ಬಂದಿದೆ. ಸರ್ ಆ ವೋಟ್ಗಳು ಇಲ್ಲೇ ಹೋಗಿದಾವೆ. RJD ಮತ್ತು ಕಾಂಗ್ರೆಸ್. ಪ್ರಶಾಂತ್ ಕಿಶೋರ್ ಅವರು ತೆಗೆದುಕೊಂಡಿರೋದು ಆಲ್ಮೋಸ್ಟ್ ವಿತಿನ್ 1%, 1% ಶೇಕಡ 1 ಇರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ IMMM ತೆಗೆದುಕೊಂಡಿರೋದು 2%. ಸೊ IMMM ಅವ್ರು ತೆಗೆದುಕೊಳ್ತಕ್ಕಂಥ ಮತಗಳು ಸಾಂಪ್ರದಾಯಿಕವಾಗಿ ಮುಸಲ್ಮಾನರ ಮತಗಳು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದನ್ನ ಅವರು ಹಾಕಿರ್ತಕ್ಕಂಥದ್ದೇ ಮೋರ್ ದೆನ್ ಒಂದು 20 ಕಡೆ ಸೀಟ್ ಹಾಕಿರ್ಬೋದು ಅಷ್ಟೇ. ಅವರು ಸಂಪೂರ್ಣವಾಗಿ ಎಲ್ಲ ಕಡೆನೂ ಸಹ ಅವರು ಸೀಟನ್ನು ಹಾಕಿಲ್ಲ. ಸೊ ಅದರಿಂದ ಇದು ಕೇವಲ ಇದು ಕಾಂಗ್ರೆಸ್ನ ಸೋಲು ಅಂತಲ್ಲ, ಟೋಟಲ್ ಅವರ ಟೀಮ್ ಸೋತಿರ್ತಕ್ಕಂಥದ್ದು ಇದು. ಮತ್ತು BJP ಇದ್ರ ಜೊತೆಗೆ BJP ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರ ಪಕ್ಷ ಆಗಿರ್ಬೋದು ಅಥವಾ LJP ಆಗಿರ್ಬೋದು, ಇವರೆಲ್ಲರನ್ನೂ ಸಹ ಜನರು ವಿಶ್ವಾಸ ಇಟ್ಟಿದ್ದಾರೆ. ಇವರೆಲ್ಲರ ಮೇಲೂ ನರೇಂದ್ರ ಮೋದಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ಇಟ್ಟರ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಇಡೀ ದೇಶಾದ್ಯಂತ ಓಟ್ ಚೋರಿ ಅಂತ ಹೇಳ್ಕೊಂಡು ಆಡ್ತಾ ಇದ್ರಲ್ಲ, ಆ ಒಂದು ಸುಳ್ಳು ಕಥೆಗೆ ಒಂದು ಪಾಠ ಕಲಿಸಿದ್ದಾರೆ. ಇವತ್ತು ಇಡೀ ಒಂದು ಯಾವತ್ತೂ ಸಹ ಇಡೀ ದೇಶದಲ್ಲಿ ನೀವು ಈ ಸುಳ್ಳನ್ನು ಹೇಳಬಾರ್ದು. ಮತ್ತೆ ಇನ್ನೊಂದು ಸರ್, ರಾಹುಲ್ ಗಾಂಧಿ ಅವರು ಯಾವತ್ತೂ ಸಹ ಭಯೋತ್ಪಾದಕರ ಪರವಾಗಿ ಯಾವತ್ತೂ ಉದಾರತನವನ್ನು ತೋರಿಸ್ತಾರೆ. ನೀವು ನೋಡಿರ್ಬೋದು ಯಾವ ರೀತಿ ಅಂತ. ನಾನು ಯಾವ ರೀತಿ ಅಂತ ನಾನು ಹೇಳ್ತೀನಿ ಸರ್, ಯಾವ ರೀತಿ ಅಂತ ಹೇಳ್ತೀನಿ, ಯಾವ ರೀತಿ ಉದಾರತನ. ಒಂದು ನಿಮಿಷ ಸರ್, ಯಾವ ರೀತಿ ಉದಾರತನ ಅಂತಂದ್ರೆ, ಇದೇ 2011ನೇ ಇಸ್ವಿ 19ನೇ ಇಸ್ವಿನಲ್ಲಿ ಲಾರ್ಡ್ ಎನ್ ಜಿ ಅಂತ ಕರೀತಾರೆ, ಲಾರ್ಡ್ ಎನ್ ಜಿ ಅಂತ ಸಂಬೋಧನೆ ಮಾಡ್ತಾರೆ. ಇದೇ ದಿಗ್ವಿಜಯ್ ಸಿಂಗ್ ಅವರು ಇನ್ನೊಬ್ಬ ಭಯೋತ್ಪಾದಕನ ಜಿ ಅಂತ ಮಾಡ್ತಾರೆ. ಇದೇ ಇವರ ಮನಮೋಹನ್ ಸಿಂಗ್ ರವರು ಒಬ್ಬ ಉಗ್ರಗಾಮಿಯನ್ನ ಮನೆಗೆ ಕರೆದು 100% ಆಯ್ತು. ಇವರ ಒಂದು ಉದಾರತನ, ಭಯೋತ್ಪಾದಕರ ಪರವಾಗಿರ್ತಕ್ಕಂಥ ಉದಾರತನ ಇದು ಎಫೆಕ್ಟ್ ಆಯ್ತು, ಜನಗಳ ಮನಸ್ಸಿಗೆ ಹೋಯ್ತು. ಮತ್ತೆ ಇದೇ ಆಪರೇಷನ್ ಸಿಂಧೂರ ಆದಾಗ, ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಇವರ ಸಾಕ್ಷಿ ಕೇಳಿದ್ ಒಂದಾದ್ರೆ, ಇವರ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವಾದ್ರಾ ಏನ್ ಹೇಳ್ತಾರೆ ಸರ್, ಇಲ್ಲಿ ಭಾರತದಲ್ಲಿ ಮುಸಲ್ಮಾನರು ಸಮಸ್ಯೆನಲ್ಲಿದ್ದಾರೆ, ಅದಕ್ಕೋಸ್ಕರ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಚುನಾವಣೆ ಮೇಲೆ ಆ ತರದ ಉಗ್ರಗಾಮಿತನದ ಉದಾರತನ ವಿಚಾರಗಳು ಬಿಹಾರದಲ್ಲಿ 100% ಆಗಿದೆ. ಉಗ್ರಗಾಮಿಗಳ ಪರವಾದ ಉದಾರತನ, ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿವ ಸರ್ ಇದೇ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಡಿ ಅಂತ ಹೇಳಿದ್ರು. ಬಿಹಾರದಂತ ರಾಜ್ಯಗಳಲ್ಲಿ ಅದು ಕಡಿಮೆ ಇಡೀ ದೇಶದಲ್ಲಿ ಎಫೆಕ್ಟ್ ಆಗಿದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಜನರ ಮನಸ್ಸಿನಲ್ಲಿ ಹೋಗಿದೆ, ಯುವಕರ ಮನಸ್ಸಿನಲ್ಲಿ ಹೋಗಿದೆ. ನೀವು ಬಿಹಾರದಲ್ಲಿ ನೋಡಿ, ಹೆಣ್ಣು ಮಕ್ಕಳುಗಳು ಅತಿ ಹೆಚ್ಚು ಓಟ್ ಹಾಕಿದ್ದಾರೆ, ಯುವಕರು ಅತಿ ಹೆಚ್ಚು ಬಂದು ಸರ್. ಮತ್ತೆ ಯುವಕರುಗಳು ಅತಿ ಹೆಚ್ಚು ಜನ 72% ಜನ ವೋಟ್ ಮಾಡಿದ್ದಾರೆ, ಅದು ರೆಕಾರ್ಡ್ ಬ್ರೇಕ್. ಅದರಿಂದ ಈ ಬಾರಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಅನ್ನ ಸರಾಸಗಟ್ಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಅನ್ನ ಸೋಲು ಮತ್ತೆ ರಾಹುಲ್ ಗಾಂಧಿ ಅವರ ಸೋಲು ಸರ್ ಇದು.